ವಾರ್ತೆಗಳ ಪ್ರಾಯೋಜಕರು ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್ ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ near New Amrita Hospital beside Santoshi Theatre Raichur. 9615941131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar Station Road Raichur. Sri Brindavan Special Filter Coffee. Sri Brindavan Special Filter Coffee. SA Fashion Hub multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंड रोड, रायचूर. Just for you, just for kids toys, it's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. चंद्रपंड रोड, रायचूर. Just for you, just for kids toys, it's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶಾಲಾ ಮಕ್ಕಳಿಗೆ ಲಸಿಕೆ ಹಾಕಿಸುವ ಪ್ರಮಾಣ ಹೆಚ್ಚಿಸಲು DCA ಡಾಕ್ಟರ್ ಅವಿನಾಶ್ ಮೇನನ್ ಸೂಚನೆ. ಶರಣಯ್ಯ ಸ್ವಾಮಿ ರಚಿತ 2 ಪುಸ್ತಕಗಳ ಲೋಕಾರ್ಪಣೆ. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದು ಅಗತ್ಯ, ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ತಾಲೂಕಿನ ಪುಚ್ಚಲದೆನ್ನಿ, ಮನ್ಸಾಪುರ ಗ್ರಾಮಗಳ ಮಹಿಳೆಯರಿಗೆ ಗ್ರಾಮೀಣ ಶಾಸಕರಿಂದ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ವಿತರಣೆ. ಹೊಸದಾಗಿ 3 ರೈಲು ಪ್ರಾರಂಭಕ್ಕೆ ಬಜೆಟ್ನಲ್ಲಿ ಅನುದಾನ ನೀಡಲು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಪತ್ರ. ಸರಳವಾಗಿ ಮಹರ್ಷಿ ವೇಮನ್ ಜಯಂತಿ ಆಚರಣೆ. ಮತ್ತು 20ರಂದು ಗಾನ ಸಂಭ್ರಮ ಸ್ವರಸಮಂಜರಿ ಬಹುಮಾನ ವಿತರಣೆ. ರಾಮಯ್ಯ ನಾಯಕ್. ತತ್ಕಾಲ ಪೋಡಿ ಸೇವಾ ಶುಲ್ಕ ಹೆಚ್ಚಳ ರದ್ದಿಗೆ ಆಗ್ರಹಿಸಿ DSS ಮನವಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಮನ್ನಾ ಮಾಡಲು ಆಗ್ರಹಿಸಿ ರಾಜ್ಯ ರೈತ ಸಂಘ ಮನವಿ.
ಮಾನವಿ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಕೋವಿಡ್ ಸೆಂಟರ್ ರದ್ದಿಗೆ ಆಗ್ರಹಿಸಿ ಎಸ್ಐಒ ಮನವಿ. ಬೆಸ್ತ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ಆಗ್ರಹಿಸಿ ಕಬ್ಬೇರ ವಕೀಲರ ಸಂಘದಿಂದ ಮನವಿ. ಜಿಲ್ಲೆಯಲ್ಲಿ 147 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಪ್ರಮಾಣ ಕಡಿಮೆ ಇದ್ದು ಲಸಿಕೆ ಹಾಕಿಸಲು ಪಟ್ಟಿ ಸಿದ್ಧಪಡಿಸಿ ತ್ವರಿತಗತಿಯಲ್ಲಿ ಲಸಿಕೆ ಹಾಕಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ಸೂಚಿಸಿದರು. ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಪ್ರಮಾಣ ಕಡಿಮೆ ಇದ್ದು ಲಸಿಕೆ ಹಾಕಿಸಲು ಪಟ್ಟಿ ಸಿದ್ಧಪಡಿಸಿ ತ್ವರಿತಗತಿಯಲ್ಲಿ ಲಸಿಕೆ ಹಾಕಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ಸೂಚಿಸಿದರು. ಅವರು ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕೋವಿಡ್ ಲಸಿಕೆ ಹಾಕುವ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಮಕ್ಕಳಿಗೆ ಕೋವಿಡ್ ಲಸಿಕೆ ಹಾಕಿಸಲು ಈಗಾಗಲೇ ಚಾಲನೆ ನೀಡಿದ್ದು ಜಿಲ್ಲೆಯಲ್ಲಿ ಮಕ್ಕಳಿಗೆ ಲಸಿಕೆ ಪ್ರಮಾಣ ಸಂಖ್ಯೆ ಕಡಿಮೆ ಇದೆ. ಈಗಾಗಲೇ ಮಕ್ಕಳಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೂ 100% ಕೋವಿಡ್ ಲಸಿಕೆ ಹಾಕಿಸಬೇಕಿದೆ ಎಂದರು. ಜಿಲ್ಲೆಯಲ್ಲಿ ಇರುವ ಶಾಲೆಗಳಲ್ಲಿ 2007 ರೊಳಗೆ ಜನಿಸಿದ ಮಕ್ಕಳ ಪಟ್ಟಿಯನ್ನು ಸಿದ್ಧಪಡಿಸಿ ಅವರಿಗೆ ಕೋವಿಡ್ ಲಸಿಕೆ ಹಾಕಿಸಲು ದಿನಾಂಕ ನಿಗದಿಪಡಿಸಲಾಗುವುದು. 15 ವರ್ಷ ಮೇಲ್ಪಟ್ಟ ಮಕ್ಕಳ ಮಾಹಿತಿ ತ್ವರಿತಗತಿಯಲ್ಲಿ ಸಿದ್ಧಪಡಿಸಿ ಸಲ್ಲಿಸಬೇಕು ಎಂದು ತಿಳಿಸಿದರು. ಶಾಲೆಯಲ್ಲಿ 9ನೇ 10ನೇ ತರಗತಿ ಹಾಗೂ ಕಾಲೇಜುಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಪಟ್ಟಿಯನ್ನು ಮಾಡಬೇಕು. ಈ ಹಿಂದೆ ಪದವಿ ಕಾಲೇಜುಗಳಲ್ಲಿ ಕೋವಿಡ್ ಲಸಿಕೆ ಹಾಕಿದ್ದು ಅವರಲ್ಲಿ ಬಿಟ್ಟವರನ್ನು ಗುರುತಿಸಿ ಲಸಿಕೆ ಹಾಕಿಸಬೇಕು ಎಂದರು. ಜಿಲ್ಲೆಯಲ್ಲಿ ಇರುವ ಪದವಿ ವ್ಯಾಪ್ತಿಯಲ್ಲಿ ಬರುವ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು, ಪದವಿ ಪೂರ್ವ ಕಾಲೇಜು, ಐಟಿಐ ಕಾಲೇಜು ವಿದ್ಯಾರ್ಥಿಗಳ ಪಟ್ಟಿಯನ್ನು ಬುಧವಾರ ಸಂಜೆಯ ವೇಳೆಗೆ ಪಟ್ಟಿ ನೀಡಬೇಕು ಎಂದು ತಿಳಿಸಿದರು. ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಇರುವ ಶಾಲಾ ಕಾಲೇಜುಗಳಲ್ಲಿ 100% ಪ್ರಮಾಣದಲ್ಲಿ ಕೋವಿಡ್ ಲಸಿಕೆ ಹಾಕಬೇಕು. ಮಕ್ಕಳಿಗೆ ಯಾವುದೇ ಪ್ರಾಥಮಿಕ ಲಕ್ಷಣಗಳು ಕಂಡುಬಂದಲ್ಲಿ ಅವರಿಗೆ ಪರೀಕ್ಷೆಗೆ ಒಳಪಡಿಸಿ, ಇಲ್ಲದಿದ್ದರೆ ಶಾಲೆಯ ಎಲ್ಲರಿಗೂ ಆವರಿಸುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿ ಮಕ್ಕಳನ್ನು ಗಮನಿಸಬೇಕಾಗಿದೆ. ಆಯಾ ಶಾಲಾ ಕಾಲೇಜುಗಳಲ್ಲಿ ಮಾಹಿತಿ ನೀಡಬೇಕೆಂದು ತಿಳಿಸಿದರು. ಡೇಟ್ ಕೊಡುವ ಪ್ರಕಾರ 100% ಅಟೆಂಡೆನ್ಸ್ ಮಾಡೋಣ. ಫಸ್ಟ್ ಅದಕ್ಕಾಗಿ ನಿಮ್ಮಿಂದ ವಿ ವಾಂಟ್ ಎ ಲಿಸ್ಟ್ ಆಫ್ ಆಲ್ ದಿ ಅನ್ವ್ಯಾಕ್ಸಿನೇಟೆಡ್ ಸ್ಟೂಡೆಂಟ್ಸ್. ನಂಬರ್ ಎಷ್ಟು ಡಿಗ್ರಿ ಕಾಲೇಜ್ ಪ್ರೈವೇಟ್ ಡಿಗ್ರಿ ಕಾಲೇಜಸ್ ನಮಗೆ ಒಂದು ಬ್ರೀಫ್ ಓವರ್ ವ್ಯೂ ಜಸ್ಟ್ ಆಫ್ ಸೇಕ್ ಆಫ್ ಎಜುಕೇಶನ್ ನಡೀತಾ ಇದೆ. 15 to 18 ಇಯರ್ಸ್ ಈಗ ಲೇಟೆಸ್ಟ್ ಆಗಿ ಆಡ್ ಮಾಡುವ ಕ್ಯಾಟಗರಿ. ಓಕೆ, ಎಲ್ಲರೂ ಮಾಸ್ಕ್ ಇಟ್ಕೊಳ್ಳಿ ಮೇಡಮ್, ಮಾಸ್ಕ್ ಇಟ್ಟು. ಓಕೆ, ಸೊ ಈಗ 15 to 18 ಇಯರ್ಸ್ ನಾವು ಕೋವಿಶೀಲ್ಡ್ ಕೊಡಲ್ಲ. ಫಸ್ಟ್ ಡೋಸ್ ಆದ ನಂತರ ಸೆಕೆಂಡ್ ಡೋಸಸ್ ಆಫ್ಟರ್ 28 4 ವೀಕ್ಸ್ 4 ವಾರ. ಮಾಡುವಾಗ ಯು ಓನ್ಲಿ ಗಿವ್ ದ ಡೇಟ್. ನಾವು ಆ ದಿನ ಪ್ರಕಾರ ನಾವು ನಮ್ಮ ವ್ಯಾಕ್ಸಿನೇಷನ್ ಸ್ಟಾಫ್ ಅರೇಂಜ್ ಮಾಡೋದು. ಪ್ರಿಫರಬ್ಲಿ ನಾನು ಏನು ಅಡ್ವೈಸ್ ಮಾಡೋದಂದರೆ ಮ್ಯಾಕ್ಸಿಮಮ್ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ಬಟ್ ಯು ಹ್ಯಾವ್ ಟು ಬಿ telling to the associations and the ITA colleges. Okay, maximum students ಏನಿದೆ ಅದು ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ಓಕೆ, that is the first thing. ಮತ್ತೆ ನಾವು ನಾಳೆ ನಾಡಿದ್ದೆ ನೀವು ಯಾವಾಗ ಲಿಸ್ಟ್ ಕೊಡ್ತೀವಿ, the next day itself we will provide it to the health team. ಹೆಲ್ತ್ ಟೀಮ್ ಏನು ಮಾಡಬೇಕು, ನಿಮ್ಮ ಜವಾಬ್ದಾರಿ ಏನಾಗುತ್ತೆ ಅಂದರೆ ವ್ಯಾಕ್ಸಿನೇಷನ್ ಟೀಮ್ ಕನಿಷ್ಠ 150 ಸ್ಟೂಡೆಂಟ್ಸ್ಗೆ ಒಂದು ಟೀಮ್. Even if there are 200 students, then 2 teams. 200 students ಇದನ್ನು ಸಹ 2 ಟೀಮ್ ಕಳಿಸಿ. ಓಕೆ, 150 ಮೇಲೆ ಒಬ್ಬರು ಸ್ಟೂಡೆಂಟ್. ಓಕೆ, 300 ಸ್ಟೂಡೆಂಟ್ಸ್ ಇದ್ದರೆ then 2 ಟೀಮ್. ಕಾರಣ ಸುಮಾರು ಜಾಗದಲ್ಲಿ ಸಮಸ್ಯೆ ಅದೇ ಬರ್ತಲ್ವಾ. 400 ಮಕ್ಕಳಿರೋ ಜಾಗದಲ್ಲಿ ಒಂದು ಟೀಮ್ ಕಳಿಸಿದ್ರೆ ಮಾಡಕ್ಕೆ ಆಗಲ್ಲ. ಈಗ ಜಸ್ಟ್ ಆಫ್ಟರ್ ವೀಕೆಂಡ್ ಬರ್ತೀನಿ ಸ್ಟಾರ್ಟ್ ಆಯ್ತು ಮೇಡಮ್. ಸೊ 10 people allocate now. So we can improve. 100% attendance ಇರಬೇಕು. That is your responsibility. ಎಲ್ಲರೂ ನಾನು ನೋಡಕ್ಕೆ ಆಗಲ್ಲ.
ಏನೈತೆ ನೀವು ನೋಡ್ಕೊಂಡು ನಾನೇ ಇದಕ್ಕೆ ಶೇರ್ ಮಾಡೋದು ಹೇಳೋದು ಅವರು ಬರ್ತಾ ಇಲ್ಲ ಅಂತ ಅವರು ಹೇಳೋದು ಅಲ್ಲಿ ಹೋಗುವಾಗ ಮಕ್ಕಳಿಲ್ಲ ಅಂತ ಅದೆಲ್ಲ ಓದಾತಾರೆ. ಸದ್ಯಕ್ಕೆ ಬೇಡ ಫಸ್ಟ್ ಕ್ಲಿಯರ್. ಈ ಒಂದು ವಾರದಲ್ಲಿ 100% ಸ್ಟೇಷನರಿ ಕಾಲೇಜಸ್ ಅಲ್ಲಿ ಇನ್ನೂ ವ್ಯಾಕ್ಸಿನೇಷನ್ ಜಾಸ್ತಿ ಇದೆ, ಮಾಡೋಣ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, ರಿಮ್ಸ್ ಆಸ್ಪತ್ರೆ ನಿರ್ದೇಶಕ ಬಸವರಾಜ್ ಪೀರಾಪುರ್, ಡಾಕ್ಟರ್ ವಿಜಯ ಸೇರಿದಂತೆ ವಿವಿಧ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಶಿಕ್ಷಣದಲ್ಲಿ ಸಂಸ್ಕಾರ ಇಲ್ಲದೆ ಹೋಗುತ್ತಿರುವ ಪರಿಣಾಮ ಇನ್ನೊಬ್ಬರನ್ನು ಗೌರವಿಸುವ ಮನೋಭಾವ ಕುಸಿಯುವಂತಾಗುತ್ತಿದೆ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಕಳವಳ ವ್ಯಕ್ತಪಡಿಸಿದರು. ಶಿಕ್ಷಣದಲ್ಲಿ ಸಂಸ್ಕಾರ ಇಲ್ಲದೆ ಹೋಗುತ್ತಿರುವ ಪರಿಣಾಮ ಇನ್ನೊಬ್ಬರನ್ನು ಗೌರವಿಸುವ ಮನೋಭಾವ ಕುಸಿಯುವಂತಾಗುತ್ತಿದೆ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಕಳವಳ ವ್ಯಕ್ತಪಡಿಸಿದರು. ಅವರು ಇಂದು ಪ್ರತಿಭಾ ಭವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಎಜುಕೇಷನ್ ಸೊಸೈಟಿ, ಜೆಎಂ ಶರಣಯ್ಯ ಸ್ವಾಮಿ ವಿರಚಿತ ಅಧ್ಯಾತ್ಮ ಮತ್ತು ಶಿಕ್ಷಣ ಪುಸ್ತಕ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ತಂದೆ ತಾಯಿಗಳನ್ನು ಏಕವಚನದಲ್ಲಿ ಸಂಬೋಧಿಸುವ ಮಟ್ಟಿಗೆ ಮಕ್ಕಳು ಬೆಳೆಯುತ್ತಿದ್ದಾರೆ. ಇನ್ನೊಬ್ಬರನ್ನು ಗೌರವಿಸುವುದು, ಸೌಜನ್ಯದ ಮಾತುಗಳನ್ನು ಆಡುವುದನ್ನು ತಂದೆ ತಾಯಿಗಳೇ ರೂಢಿಸಬೇಕಿದೆ. ಆಧ್ಯಾತ್ಮ ಮತ್ತು ಶಿಕ್ಷಣದ ಮಹತ್ವ ಸಾರುವ ಕೃತಿ ವಿದ್ಯಾರ್ಥಿಗಳ ಜೀವನಕ್ಕೆ ಮೆಟ್ಟಿಲಾಗಿ ಹೊರಬಂದಿದೆ. ಪ್ರೌಢಶಾಲಾ ವಿದ್ಯಾರ್ಥಿಗಳು ಓದುವ ಮೂಲಕ ಬದಲಾಗಬೇಕಿದೆ ಎಂದರು. ಸಾಹಿತಿ ಅಯ್ಯಪ್ಪ ಹುಡ ಪುಸ್ತಕ ಪರಿಚಯಿಸಿ, ಬೇರೆ ಬೇರೆಯಾಗಿದ್ದ ಹೂಗಳನ್ನು ಜೋಡಿಸಿ ಜೇನುತುಪ್ಪವನ್ನು ಪುಸ್ತಕ ರೂಪದಲ್ಲಿ ಶರಣಯ್ಯ ಸ್ವಾಮಿ ಹೊರತಂದಿದ್ದಾರೆ. ದುಬಾರಿಯಾಗುತ್ತಿರುವ ಮುದ್ರಣ ಸಾಮಗ್ರಿಗಳ ಬೆಲೆ ಏರಿಕೆಯಲ್ಲಿ ಪುಸ್ತಕ ಹೊರತರುವುದು ಹೊರೆಯಾಗುತ್ತಿದೆ. ಪ್ರತಿ ವರ್ಷವೂ ಹೊಸ ಪುಸ್ತಕ ಹೊರತರುವ ಮೂಲಕ ಗುಣಮಟ್ಟದ ಸಾಹಿತ್ಯ ಕೃತಿಗಳು ಹೊರತರುವಂತಾಗಲಿ ಎಂದು ಹಾರೈಸಿದರು. ಲಾಕ್ಡೌನ್ ಸಂದರ್ಭದಲ್ಲಿ ಇವತ್ತು 2 ಕೃತಿಗಳನ್ನು, ಅಧ್ಯಾತ್ಮ ಮತ್ತು ಶಿಕ್ಷಣ ಎನ್ನುವಂತಹ ಒಂದು ಕೃತಿ, ಇಂಗ್ಲಿಷ್ ಗ್ರಾಮರ್ ಅನ್ನುವಂತಹ 2 ಕೃತಿಗಳು ಬೇರೆ ಬೇರೆ ಸಭಾಂಗಣದಲ್ಲಿ ಮಾಡಬಹುದಾಗಿತ್ತು. ಆದರೆ ಶಿಷ್ಟಾಚಾರ್ಯನ ಒಂದು ಚೌಕಟ್ಟಿನಲ್ಲಿ ನಮ್ಮ ಸಹೃದಯ ಮಿತ್ರ ಬಳಗವಾಗಿರ್ತಕ್ಕಂಥ ಪತ್ರಿಕಾ ಬಳಗದಲ್ಲಿ ಇವರ ಸಮ್ಮುಖದಲ್ಲಿ ನಾವು ಎಲ್ಲೋ ಕಾರ್ಯಕ್ರಮ ಮಾಡಿದ್ನಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ 1-2-3 ಬರ್ಬೋದು, ಆ ವರದಿಯನ್ನ ಎಲ್ಲರಿಗೆ ಹಂಚಬಹುದಾಗಿದೆ. ಅದು ಏನೋ ಹೇಳ್ತಾರೆ, ಉಜ್ಜೇರಿ ಬಿದ್ರೂ ಅಷ್ಟೇ ಅನ್ನುವಂಥ ತೆರನಾಗಿ ಇವತ್ತು ನಿಮ್ಮ ಮುಂದೆ ಈ 2 ಗ್ರಂಥಗಳು ಅವಶ್ಯಕವಾಗಿ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ. ಈ ಗ್ರಂಥದ ಕರ್ತರು ಶರಣಯ್ಯ ಸ್ವಾಮಿ ಅವರು ಹೇಳಿದ ಹಾಗೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತ ತಿಳ್ಕೊಂಡು ಕೇಳಿದ್ನಪ್ಪ ಅಂದ್ರೆ ಬರೀ ಶಿಕ್ಷಣವನ್ನೇ ಬೋಧನೆ ಮಾಡ್ತಾರೆ ವಿನಃ ಸಂಸ್ಕಾರ ಉಳ್ಳಂತಹ ಶಿಕ್ಷಣವನ್ನು ಯಾವ ಸಂಸ್ಥೆಗಳು ಕೊಡ್ತಾ ಇದ್ರು ಕೂಡ ಬೆಳಕಿಗೆ ಬರ್ತಾ ಇಲ್ಲ. ಏನಾಗಿದೆ ಅಂತ ತಿಳ್ಕೊಂಡು ಕೇಳಿದ್ನಪ್ಪ ಅಂದ್ರೆ ಮನೆಯಲ್ಲಿ ತಂದೆ ತಾಯಿಯನ್ನ ಗೌರವಿಸುವಂತಹ ಒಂದು ಬಾಂಧವ್ಯ ಈ ಸಂಸ್ಕಾರ ಶಿಕ್ಷಣದಲ್ಲಿ ಬೆಳೀತಾ ಇದೆ. ಎಲ್ಲಿದ್ದಲೆ ನಮ್ಮಪ್ಪ ಅಂತ ನಮ್ಮ ಮಕ್ಕಳು ಅಲ್ಲಿಗೆ ಬಂದ್ಬಿಟ್ಟಿದೀವಿ. ಮನೆ ಕೆಳಗೆಲ್ಲ ಏನಿಲ್ಲ, ಏಕವಚನ ಪದಗಳನ್ನು ಬಳಸಿ ಇವತ್ತು ಮಕ್ಕಳು ಸಂಸ್ಕಾರಹೀನರಾಗಿ ಬೆಳೆಯುವಂತಹ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಒಂದು ನಿಟ್ಟಿನಲ್ಲಿ ಅಧ್ಯಾತ್ಮ ಶಿಕ್ಷಣ ಅನ್ನುವಂತಹ ಕೃತಿಗಳು ಬೇರೆ ಬಹಳ ಜನರು ಕೂಡ ಲೋಕಾರ್ಪಣೆಯನ್ನ ಮಾಡಿರ್ಬೋದು. ಆದರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಯೋಚನೆ ಮಾಡಿ ಯಾರ್ಯಾರು ಶಿಕ್ಷಣ ಪಡೆದರೆ ಆ ವಿದ್ಯಾರ್ಥಿಗಳ ಒಂದು ಮೌಲ್ಯಮಾಪನವನ್ನ ಮಾಡಿ ಧರ್ಮರಹಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಟ್ಟಾಗ ಏನಾದರೂ ಕೂಡ ಒಂದು ಅಳಿಲು ಸೇವೆಯನ್ನ ಸಮಾಜಕ್ಕೆ ಕೊಟ್ಟಂತಾಗುತ್ತೆ ಈ ಪ್ರೌಢ ಶಿಕ್ಷಣವನ್ನು ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಅನ್ನುವಂತಹ ಒಂದು ಉತ್ಕಟ ಅಪೇಕ್ಷೆಯಿಂದ ಇವತ್ತು ಅಧ್ಯಾತ್ಮ ಮತ್ತು ಶಿಕ್ಷಣ ಎನ್ನುವಂತಹ ಒಂದು ಕೃತಿಯನ್ನ 8ನೇ ಕ್ಲಾಸ್ ಆಗಿರ್ಬೋದು, 9ನೇ ಕ್ಲಾಸ್ ಆಗಿರ್ಬೋದು, 10ನೇ ಕ್ಲಾಸ್ ಆಗಿರ್ಬೋದು, ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯವಶ್ಯಕವಾಗಿ ಅಂಬೆಗಾಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇದು ಒಂದೊಂದು ಮೆಟ್ಟಿಲಾಗಿ ಪರಿಣಮಿಸುವುದರಲ್ಲಿ ಯಾವ ಸಂದೇಹ ಇಲ್ಲ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಮೊನ್ನೆ ಯಾವುದೋ ಒಂದು ಜೋಕ್ ಅನ್ನ ನೋಡಿದ್ವಿ.
ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲಿ 6 ತಿಂಗಳ ಎಕ್ಸಾಮ್ನಲ್ಲೇ ಪೂರ್ಣ ಎಕ್ಸಾಮ್ ಬರ್ಸಲಾರ್ದಂಗೆ ಎಲ್ಲರನ್ನ ಪಾಸ್ ಮಾಡಿದ್ರು. ವಿದ್ಯಾರ್ಥಿಗಳು ಕೇಳ್ತಾರೆ, ಎಕ್ಸಾಮ್ ಇಲ್ಲದೆ ಪಾಸ್ ಮಾಡಿಬಿಟ್ರು, ಮತ್ತೇನು ಈ ಕೋವಿಡ್ ಸಂದರ್ಭದಲ್ಲಿ SSLC ಎಕ್ಸಾಮ್ ಅನ್ನ ಮಾಡ್ತಾರೆ, ಸೀದಾ ಡೈರೆಕ್ಟ್ ಪಾಸ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಅನ್ನ ಮನೆಗೆ ಕಳಿಸ್ತಾರೋ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳು ಆ ಮಟ್ಟಕ್ಕೆ ಯೋಚನೆ ಮಾಡುವಂತ ವ್ಯವಸ್ಥೆಯನ್ನ ಇವತ್ತು ನಾವು ಕೊಡ್ತಾ ಇದ್ವಿ ಅಂತಂದ್ರೆ ಏನು ದಣಿವಾಗಿರಬಾರ್ದು, ಎಲ್ಲವೂ ಬಂದಿರಬೇಕು ನಮ್ಗೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ಅದು ತನ್ನ ಕೈಯಿಂದ ತಾನು ಊಟ ಮಾಡಿದಾಗ ತನ್ನ ಹೊಟ್ಟೆ ತುಂಬುತ್ತದೆ ವಿನಃ ಬೇರೆ ಬುತ್ತಿಯನ್ನ ನೋಡಿ ಹೊಟ್ಟೆ ತುಂಬಂತಂದ್ರೆ ಅದು ತುಂಬಲಿಕ್ಕೆ ಸಾಧ್ಯ ಇಲ್ಲ. ತಾನು ಪಡೆದಿರ್ತಕ್ಕಂಥ ಶಿಕ್ಷಣವನ್ನ ತನ್ನ ಜ್ಞಾನೋದಯವಾಗ್ತದೆ ವಿನಃ ಅದನ್ನು ಇನ್ನೊಬ್ಬರಿಗೆ ಬೋಧನೆ ಮಾಡೋದ್ರಿಂದ ಇನ್ನಷ್ಟು ಮತ್ತಷ್ಟು ಮುಖದಷ್ಟು ಬೆಳಕನ್ನು ಚೆಲ್ಲಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂತ ದೃಷ್ಟಿಕೋನವನ್ನು ಇಟ್ಟುಕೊಂಡು ಧರ್ಮ ಇರಬೇಕು, ಶಿಕ್ಷಣ ಇರಬೇಕು. ಧರ್ಮರಹಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಟ್ಟನಪ್ಪ ಅಂದ್ರೆ ಅವು ಬಹಳಷ್ಟು ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಎನ್ನುವಂತ ಸಾಧ್ಯತೆ ಇದೆ ಎನ್ನುವಂತಹದ್ದನ್ನ ಮಸ್ತಕದಲ್ಲಿರಿಸಿಕೊಂಡು 5 ಕೃತಿಗಳು ರೆಡಿಯಾಗಿದ್ದಾವೆ. ಆದರೆ ಇವೆರಡು ಕೃತಿಗಳು ಸಾಹಿತಿ ಪಲಗುಲು ನಾಗರಾಜ್ ಮಾತನಾಡಿ, ಆಧ್ಯಾತ್ಮ ಮತ್ತು ಶಿಕ್ಷಣ, ಇಂಗ್ಲಿಷ್ ಗ್ರಾಮರ್ ಪುಸ್ತಕಗಳು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಆಧುನಿಕತೆ ಶಿಕ್ಷಣದ ವೇಗದಲ್ಲಿ ಮಕ್ಕಳ ವ್ಯಕ್ತಿತ್ವ ರೂಪಿಸುವುದು ಅಗತ್ಯವಾಗಿದೆ. ಹೊಸ ಹೊಸ ಕೃತಿಗಳನ್ನು ಹೊರತರುವ ಲೇಖಕರ ಪುಸ್ತಕಗಳನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಖರೀದಿಸುವಂತಾಗಬೇಕೆಂದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಾಹಿತಿ ಪಂಪಾಪತಿ ಶಾಸ್ತ್ರಿ, ಆದಿ ಮತ್ತು ಅಂತ್ಯವನ್ನು ಹುಡುಕಾಟದಲ್ಲಿ ಜೀವನಾತ್ಮವನ್ನು ಹುಡುಕುವುದೇ ಆಧ್ಯಾತ್ಮವಾಗಿದೆ. ನೋಡುವ ನೋಟ, ಮಾತನಾಡಿ ದಾನದ ರೂಪದಲ್ಲಿ ದೇವರನ್ನು ಕಾಣಬೇಕಿದೆ. ಶಿಕ್ಷಣದಲ್ಲಿ ಅಧ್ಯಾತ್ಮದ ಅವಶ್ಯಕತೆಯನ್ನು ಪುಸ್ತಕದಲ್ಲಿ ತಿಳಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕೃತಿಕರ್ತೃ ಶರಣಯ್ಯ ಸ್ವಾಮಿ ಮಾತನಾಡಿ, 5 ಪುಸ್ತಕಗಳನ್ನು ಹೊರತರಲು ಉದ್ದೇಶಿಸಲಾಗಿದೆ. ಈಗಾಗಲೇ 2 ಕೃತಿ ಹೊರತರಲಾಗಿದೆ. ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡುವುದಾಗಿ ಹೇಳಿದರು. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿ ತಾಲೂಕಿನ ಪುಚ್ಚಲ್ದಿನ್ನಿ, ಮನ್ಸ್ಲಾಪುರ್ ಗ್ರಾಮಗಳ ಮಹಿಳೆಯರಿಗೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ವಿತರಿಸಿದರು. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿ ತಾಲೂಕಿನ ಪುಚ್ಚಲದಿನ್ನಿ, ಮನ್ಸ್ಲಾಪುರ್ ಗ್ರಾಮಗಳ ಮಹಿಳೆಯರಿಗೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ವಿತರಿಸಿದರು. ಶಾಸಕರ ಕಚೇರಿಯಲ್ಲಿ ಮಂಗಳವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಿಸಿ ಮಹಿಳೆಯರು ಯೋಜನೆ ಸದುಪಯೋಗ ಪಡೆಯಬೇಕು, ಹೊಗೆ ಮುಕ್ತವಾಗಿ ಅಡುಗೆ ಮಾಡುವ ವ್ಯವಸ್ಥೆಯನ್ನು ಬಳಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ನರಸಿಂಹ, ಪ್ಲೇಮೋಸಿನ್, ಭಾರತ್ ಗ್ಯಾಸ್ ಏಜೆನ್ಸಿಯ ಮಾಲೀಕರು, ಸಿಬ್ಬಂದಿಗಳು, ಗ್ರಾಮೀಣ ಬ್ಲಾಕ್ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಪುಚ್ಚಲದಿನ್ನಿ, ಮನ್ಸ್ಲಾಪುರ ಗ್ರಾಮದ ಮುಖಂಡರು, ಫಲಾನುಭವಿಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 82 828 81 472 83 563 81 472 4561. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್,
ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. ಫ್ಯಾಷನ್ ಹಬ್ ಮಲ್ಟಿ-ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 9972779770. ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹೊಸ ರೈಲುಗಳ ಮಂಜೂರಾತಿಗಾಗಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಕೇಂದ್ರ ರೈಲ್ವೆ ಸಚಿವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಎಂದು ರೈಲ್ವೆ ಸಲಹಾ ಸಮಿತಿ ಸದಸ್ಯ ಬಾಬುರಾವ್ ತಿಳಿಸಿದ್ದಾರೆ. ಹೊಸ ರೈಲುಗಳ ಮಂಜೂರಾತಿಗಾಗಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಕೇಂದ್ರ ರೈಲ್ವೆ ಸಚಿವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಎಂದು ರೈಲ್ವೆ ಸಲಹಾ ಸಮಿತಿ ಸದಸ್ಯ ಬಾಬುರಾವ್ ತಿಳಿಸಿದ್ದಾರೆ. ವಿಶೇಷ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಜನರಿಗೆ ಅನುಕೂಲವಾಗುವಂತೆ ಹೊಸ ರೈಲು ಸಂಚರಿಸಲು ಅವಕಾಶ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಸಂಚಾರ ಪ್ರಾರಂಭಿಸಿ ಕಲಬುರಗಿಯಿಂದ ಬೆಂಗಳೂರಿಗೆ ತೆರಳುವ ದುಡಿಯುವ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಶತಾಬ್ದಿ ಎಕ್ಸ್ಪ್ರೆಸ್ ಮುಂಬೈ,
ಬೆಂಗಳೂರಿಗೆ ತೆರಳಲು ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡಬೇಕು. ಹೈದರಾಬಾದ್ನಿಂದ ಗೋವಾ ವಯಾ ರಾಯಚೂರು, ಹೈದರಾಬಾದಿನಿಂದ ಗೋವಾ ರಾಯಚೂರು ರೈಲು ಪ್ರಾರಂಭಿಸಿ ಹೈದರಾಬಾದ್ ಹುಬ್ಬಳ್ಳಿ ಗೋವಾ ಕಡೆಗೆ ತೆರಳಲು ಪ್ರಯಾಣಿಕರಿಗೆ ಅವಕಾಶ ನೀಡಬೇಕು. ಹೊಸ ರೈಲುಗಳ ಸಂಚಾರವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡುವಂತೆ ಆಗ್ರಹಿಸಿ ಪತ್ರ ಬರೆದಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡ ಸತೀಶ್, ಬನಶಂಕರಯ್ಯ, ಕೆ. ಶ್ರೀನಿವಾಸ್, ಹುಣಸಿ ಹಾಳಹುಡ, ಈರಣ್ಣ ಮಡಿವಾಳ ಇದ್ದರು. ಬಜೆಟಲ್ಲಿ ಅದರ 3 ಟ್ರೈನ್ ಒಂದು ಡಿಮ್ಯಾಂಡ್ ಇಟ್ಟಿದ್ದೀವಿ. ಒಂದು ಸದವಿ ಎಕ್ಸ್ಪ್ರೆಸ್ ಬಾಂಬೆ ಟು ಬೆಂಗಳೂರು, ಒಂದು ಕಲ್ಯಾಣ ಎಕ್ಸ್ಪ್ರೆಸ್ ಗುಲ್ಬರ್ಗ ಟು ಬೆಂಗಳೂರು, ಆಮೇಲೆ ಹೈದರಾಬಾದ್ ಟು ಗೋವಾ ಒಂದು ಟ್ರೈನ್. ಈ 3 ಟ್ರೈನು ನಮ್ಮ ಆಯಾ ರಾಯಚೂರು ಬಿಡಬೇಕಂತೇಳಿ ಲಿಸ್ಟಲ್ಲಿ ಒತ್ತಾಯ ಮಾಡಿದ್ವಿ. ಈಗಾಗಲೇ MP ಸಾಹೇಬರು ಜನರೇಷನ್ ಆಫೀಸರ್ಗಳು ಪತ್ರ ಬರೆದಿದ್ದು ಲಿಸ್ಟಿಗೆ ಈ ಬಜೆಟಲ್ಲಿ 3 ಟ್ರೈನು ಅಪ್ರೂವ್ ಮಾಡಬೇಕಂತೇಳಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ 371 ಆರ್ಟಿಕಲ್ ಇರೋ ಕಾರಣಕ್ಕಾಗಿ ಇಲ್ಲಿ ಭಾಳಷ್ಟು ಜನರು ಯಾದಗಿರಿ ಮತ್ತು ರಾಯಚೂರಿಂದ ರೈಲ್ವೆಗೆ ದೊಡ್ಡ ಆದಾಯ ಇದೆ. ಅದ್ರ ಸಂಬಂಧ ಈಗ ಬರೋ ಬಜೆಟಲ್ಲಿ ಬಿಡುಗಡೆ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಕೊಪ್ಪಳ ರಾಯಚೂರು ಕೊಪ್ಪಳ ರಾಯಚೂರು ಕಾಲೇಜಿಂದ ಮತ್ತು ಕೊಪ್ಪಳ ಸ್ಟಾರ್ಟ್ ಆಗಿದೆ. ಬೆಂಗಳೂರು ಸ್ಟಾರ್ಟ್ ಆಗಿದೆ. ಕೋವಿಡ್-19 ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಮಹಾಯೋಗಿ ವೇಮನ ಜಯಂತಿಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಗರದ ಪಂಡಿತ್ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬುಧವಾರ ಸರಳ ಹಾಗೂ ಸಾಂಕೇತಿಕವಾಗಿ ಆಚರಿಸಲಾಯಿತು. ಕೋವಿಡ್-19 ಮಾರ್ಗಸೂಚಿ ಹಿನ್ನೆಲೆಯಲ್ಲಿ ಮಹಾಯೋಗಿ ವೇಮನ ಜಯಂತಿಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬುಧವಾರ ಸರಳ ಹಾಗೂ ಸಾಂಕೇತಿಕವಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳಾದ ಡಾ ಅವಿನಾಶ್ ರಾಜೇಂದ್ರನ್ ಮೆನನ್ ಅವರು ಮಹಾಯೋಗಿ ವೇಮನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಡಾ ಹಂಪಣ್ಣ ಸಜ್ಜನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಳಾ ವಿ ನಾಯಕ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕ ಡಾ ದಂಡಪ್ಪ ಬಿರಾದರ್, ರೆಡ್ಡಿ ಸಮಾಜದ ತಾಲೂಕು ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ, ಮುಖಂಡರಾದ ಸುಧಾಕರ್ ರೆಡ್ಡಿ, ಅಚ್ಯುತ್ ರೆಡ್ಡಿ, ಭೀಮ್ ರೆಡ್ಡಿ, ಲಕ್ಷ್ಮೀಕಾಂತ್ ರೆಡ್ಡಿ, ವಿಷ್ಣುವರ್ಧನ್ ರೆಡ್ಡಿ, ವೆಂಕಟೇಶ್ವರ ರೆಡ್ಡಿ, ಗೋವರ್ಧನ್ ರೆಡ್ಡಿ, ಸುದರ್ಶನ್ ರೆಡ್ಡಿ, ಭರತ್ ರೆಡ್ಡಿ, ವಿಪಿ ರೆಡ್ಡಿ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸ್ಟಾರ್ ಮೇಕರ್ ಬೆಸ್ಟ್ ಸ್ಟಾರ್ ಸ್ಟಾರ್ ಸಿಂಗರ್ಸ್ ಫ್ಯಾಮಿಲಿ ಸ್ಟಾರ್ ಸಿಂಗರ್ ಗ್ರೂಪ್ ಕರ್ನಾಟಕದಿಂದ ಜನವರಿ 20ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಗಾನ ಸಂಭ್ರಮ ಸಂಗೀತ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಟಿ ರಾಮಯ್ಯ ನಾಯಕ್ ಹೇಳಿದರು. ಸ್ಟಾರ್ ಮೇಕರ್ ಬೆಸ್ಟ್ ಸ್ಟಾರ್ ಸ್ಟಾರ್ ಸಿಂಗರ್ಸ್ ಫ್ಯಾಮಿಲಿ ಸ್ಟಾರ್ ಸಿಂಗರ್ ಗ್ರೂಪ್ ಕರ್ನಾಟಕದಿಂದ ಜನವರಿ 20ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಗಾನ ಸಂಭ್ರಮ ಸಂಗೀತ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಟಿ ರಾಮಯ್ಯ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಎಲ್ಲಾ ಜಿಲ್ಲೆಗಳ ಗಾಯಕರಿಗಾಗಿ ಸಿಂಗರ್ಸ್ ಫ್ಯಾಮಿಲಿ ಗ್ರೂಪ್ ರಚಿಸಿ ಆಯ್ಕೆ ಮಾಡಲಾಗಿದೆ. ಪ್ರತಿ ತಿಂಗಳು ರಾಜ್ಯ ಮಟ್ಟದ ಬೆಸ್ಟ್ ಸ್ಟಾರ್ ಸಿಂಗರ್ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಭಾವಗೀತೆ, ನಾಡಗೀತೆ, ಜಾನಪದ ಗೀತೆ, ರಂಗಗೀತೆ, ಚಲನಚಿತ್ರ ಗೀತೆಗಳನ್ನು ಕನ್ನಡ, ತೆಲುಗು, ಹಿಂದಿ ಭಾಷೆಯಲ್ಲಿ ಹಾಡಿರುವವರನ್ನು ಆಯ್ಕೆ ಮಾಡಲಾಗುತ್ತದೆ.
20ರಂದು ಸಂಜೆ 4 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರ ಸಂಘದ ಅಧ್ಯಕ್ಷ ಜೆ ಬಸವರಾಜ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿ ವಿಜಯರೆಡ್ಡಿ, ಕೆ ಕರಿಯಪ್ಪ ಮಾಸ್ಟರ್, ಜಗದೀಶ್ ವಕೀಲ್, ಡಾಕ್ಟರ್ ಬಸನಗೌಡ ಪಾಟೀಲ್, ಡಾಕ್ಟರ್ ಬಸವರಾಜ್ ಕಳಸ್, ರಾಜಾ ಶ್ರೀನಿವಾಸ್, ತಾಯಣ್ಣ ನಾಯಕ್, ಸುರೇಶ್ ಹೇಮಕೋಟೆ, ರೆಡ್ಡಿ ತಿಮ್ಮಯ್ಯ ವಕೀಲ್, ಜಿಎಸ್ ಹಿರೇಮಠ್, ವಿದ್ಯಾಸಾಗರ್ ಚಿಮಣಿಗೇರಿ ಭಾಗವಹಿಸಲಿದ್ದಾರೆ ಎಂದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸ್ಟಾಫ್ ಸಿಂಗರ್ ಒಂದು ಗ್ರೂಪ್ ಅಂತ ಸೃಷ್ಟಿ ಮಾಡಿ ಅದರಲ್ಲಿ ಎಲ್ಲ ಜಿಲ್ಲೆಯ ಗಾಯಕರು ಅದರಲ್ಲಿ ನಾವೆಲ್ಲ ಅವರು ಪ್ರತಿಭೆಯನ್ನು ನೋಡಿ ನಾವು ಮಾಡಿ ಎಷ್ಟು ಸ್ಟಾಫ್ ಸಿಂಗರ್ ಅಂತೇಳಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಾಳೆ ಇಟ್ಕೊಂಡಿದ್ದೇವೆ. ದಿನಾಂಕ 20/1/2022ರಂದು ರಾಯಚೂರಿನ ಪಂಡಿತ್ ಸಿದ್ದರಾಮ ಜಮರ್ಜಿನಿ ರಂಗಮಂದಿರದಲ್ಲಿ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಉದ್ದೇಶ ನಮ್ಮ ರಾಜ್ಯದ ಸಂಬಂಧಪಟ್ಟ ಸ್ಟಾರ್ ಮೇಕರ್ ಸಹಾಯದೊಂದಿಗೆ ಸ್ಟಾರ್ ಸಿಂಗರ್ ಗ್ರೂಪ್ ಅನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಲಾಗಿದೆ. ಪ್ರತಿ ತಿಂಗಳು ಕೊಡುವ ರಾಜ್ಯ ಮಟ್ಟದ ಬೆಸ್ಟ್ ಸ್ಟಾರ್ ಸಿಂಗರ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ. ನಮ್ಮ ನಾಡಿನ ಹೆಮ್ಮೆಯ ಕವಿಗಳ ಭಾವಗೀತೆಗಳನ್ನು, ನಾಡಗೀತೆಗಳನ್ನು, ಜಾನಪದ ಗೀತೆಗಳನ್ನು, ರಂಗಗೀತೆಗಳನ್ನು, ಚಲನಚಿತ್ರದ ಗೀತೆಗಳನ್ನು ಹಾಡಿ ಶ್ರೋತೃಗಳಲ್ಲಿ ಕನ್ನಡದ ಕಂಪು, ಇಂಗು ಮತ್ತು ಕೆಚ್ಚನ್ನು ಮೂಡಿಸಲು ಸ್ಟಾರ್ ಸಿಂಗರ್ ಗ್ರೂಪ್ ಕರ್ನಾಟಕ ಸದಾ ಸಿದ್ಧವಾಗಿದೆ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ತೆಲುಗು, ಕನ್ನಡ, ಹಿಂದಿ 3 ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿ ಪ್ರಸ್ತುತಪಡಿಸಿ ರಾಜ್ಯದಲ್ಲಿ ಮತ್ತು ಇಡೀ ದೇಶಾದ್ಯಂತ ಶ್ರೋತೃಗಳಲ್ಲಿ ಮನೋರಂಜನೆಯನ್ನು ನೀಡಿ ಅವರ ಮೆಚ್ಚುಗೆಗೆ ಮತ್ತು ಪ್ರೋತ್ಸಾಹಕ್ಕೆ ಪಾತ್ರವಾಗಿದೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ರಾಯಚೂರು ಜಿಲ್ಲೆಯ ವಕೀಲರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಜೆ ಬಸವರಾಜ್ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಿ ವಿಜಯರೆಡ್ಡಿ ಹಾಗೂ ಕೆ ಕರಿಯಪ್ಪ ಮಾಸ್ಟರ್ ಹಾಗೂ ಎಚ್ ಜಗದೀಶ್ ವಕೀಲರು ಹಾಗೂ ಡಾಕ್ಟರ್ ಬಸನಗೌಡ ಪಿ ಪಾಟೀಲ್, ಡಾಕ್ಟರ್ ಬಸವರಾಜ್ ಕಳಸ, ರಾಜಾ ಶ್ರೀನಿವಾಸ್, ತಾಯಣ್ಣ ನಾಯಕ ಸೇರಿದಂತೆ ಸುರೇಶ್ ಹೇಮಕೋಟೆ, ರೆಡ್ಡಿ ತಿಮ್ಮಯ್ಯ ವಕೀಲರು, ಜಿಎಸ್ ಹಿರೇಮಠ್, ವಿದ್ಯಾಸಾಗರ್ ಚಿಮಣಿಗೇರಿ ಸೇರಿದಂತೆ ಇನ್ನಿತರ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ನಾವು ಎಲ್ಲ ಕರೋನಾದ ಎಲ್ಲ ನಿಯಮಗಳ ಅನುಸಾರವಾಗಿ ಅದಕ್ಕೆ ಎಲ್ಲ ಮುಂಜಾಗ್ರತೆಯ ಒಂದು ಕ್ರಮಗಳನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ತಾವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಕೆ ಕರಿಯಪ್ಪ ಮಾಸ್ಟರ್, ರೆಡ್ಡಿ ತಿಮ್ಮಯ್ಯ ವಕೀಲ್, ನರೇಂದ್ರ, ಸುರೇಶ್ ಹೇಮಕೋಟೆ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल,
ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ ಬಿಸೈಡ್ ಸಂತೋಷಿ ಥಿಯೇಟರ್ ರಾಯಚೂರು. ಮೊಬೈಲ್ 98453 41063 96115 94131. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361 03528 97311 90928. Just for you, just for kids toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. ನ್ಯೂ ಬಾರ್ನ್ ಎಥ್ನಿಕ್, ರೋಮ್ ಪ್ಯಾಡ್ಸ್, ಬಾಡಿ ಸೂಟ್, ನೈಟ್ ಸೂಟ್, ಡೇ ವೇರ್, knee pad, cribs or swings, mosquito net, blanket, cotton and fleece, cordal with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shell, powder puff, soap box, nappy rash cream, push chair, strollers, carry coat, carry seat, baby carrier, twins far, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit Just for you, Just for Kids Toys, Arab Mohalla Circle near Suraksha Hospital, Lal Pahadi, Raichur. Mobile 9395514369. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ವಿ ಹ್ಯಾವ್ ಡಬಲ್ ಬೆಡ್ರೂಮ್ಸ್, AC ಅಂಡ್ ನಾನ್ AC. ಎಕ್ಸ್ಟ್ರಾ ಬೆಡ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಬರುವ ಅತಿಥಿಗಳಿಗೆ ಉಳಿದುಕೊಳ್ಳಲು ಅನುಕೂಲವಾಗಿದೆ. ಫೆಸಿಲಿಟೀಸ್: ಲಿಫ್ಟ್, CCTV ಇನ್ ಆಲ್ ಫ್ಲೋರ್, ಹಾಟ್ ವಾಟರ್ ಮತ್ತು ವಿಶಾಲವಾದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ದೂರವಾಣಿ 08532 200603. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್, ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances, Wholesale and Retail, Ma Complex opposite CMC Complex, Harihara Road, Raichur.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರವು ಭೂ ಕಂದಾಯ ಇಲಾಖೆಗಳಿಗೆ ಆದೇಶ ಹೊರಡಿಸಿದ 11 ಅಲಿನೇಷನ್ ಪೂರ್ವ ನಕ್ಷೆ ಮತ್ತು ತಾತ್ಕಾಲ್ ಪೋಡಿಗಳ ಸ್ವೀಕರಿಸುವ ಅರ್ಜಿಗಳಿಗೆ ಸೇವಾ ಶುಲ್ಕವನ್ನು ಭಾರಿ ಹೆಚ್ಚಳ ಮಾಡಲಾಗಿದ್ದು, ಇಳಿಕೆ ಮಾಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಸರ್ಕಾರವು ಭೂ ಕಂದಾಯ ಇಲಾಖೆಗಳಿಗೆ ಆದೇಶ ಹೊರಡಿಸಿದ 11 ಅಲಿನೇಷನ್ ಪೂರ್ವ ನಕ್ಷೆ ಮತ್ತು ತಾತ್ಕಾಲ್ ಪೋಡಿಗಳ ಸ್ವೀಕರಿಸುವ ಅರ್ಜಿಗಳಿಗೆ ಸೇವಾ ಶುಲ್ಕವನ್ನು ಭಾರಿ ಹೆಚ್ಚಳ ಮಾಡಲಾಗಿದ್ದು, ಇಳಿಕೆ ಮಾಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಸಾರ್ವಜನಿಕರಿಂದ ಅಳತೆಗಾಗಿ ಮೋಚಣಿ ವ್ಯವಸ್ಥೆ ಅಡಿಯಲ್ಲಿ ಸ್ವೀಕರಿಸುವ 11 ಅಲಿನೇಷನ್ ಪೂರ್ವ ನಕ್ಷೆ ಮತ್ತು ತಾತ್ಕಾಲ್ ಪೋಡಿ ಅರ್ಜಿಗಳಿಗೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ವಿಧಿಸಲಾಗುತ್ತಿದ್ದ ಶುಲ್ಕವನ್ನು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1966 ನಿಯಮ 46(H)(1) ರಲ್ಲಿ ಪ್ರದತ್ತವಾದ ಅಧಿಕಾರದ ಅನ್ವಯದಂತೆ ಭಾರಿ ದುಪ್ಪಟ್ಟು ಶುಲ್ಕ ವಿಧಿಸುವುದನ್ನು ತೀವ್ರವಾಗಿ ಖಂಡಿಸಿದರು. ಕೂಡಲೇ ಸರ್ಕಾರ ಸದರಿ ಆದೇಶವನ್ನು ಹಿಂಪಡೆಯಬೇಕು, ಇಲ್ಲದಿದ್ದಲ್ಲಿ ರೈತರೊಂದಿಗೆ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ನಡವಳಿಕೆಯ ಪ್ರಯತ್ನಗೊಂಡು ಭೂ ಕಂದಾಯ ಇಲಾಖೆಗಳಿಗೆ ಆದೇಶ ಹೊರಡಿಸಿದ 11 ಅಲಿನೇಷನ್ ಪೂರ್ವ ನಕ್ಷೆ ಮತ್ತು ತಾತ್ಕಾಲಿಕ ಪೋಡಿಗಳಿಗೆ ಸ್ವೀಕರಿಸುವ ಅರ್ಜಿಗಳಿಗೆ ಸೇವಾ ಶುಲ್ಕವನ್ನು ಭಾರಿ ದುಪ್ಪಟ್ಟು ಮಾಡಿರುವುದನ್ನು ನಿಲ್ಲಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ನಡವಳಿಕೆ ಭೂ ಕಂದಾಯ ಇಲಾಖೆಗಳಿಗೆ ಆದೇಶ ಹೊರಡಿಸಿ ಆದೇಶ ಸಂಖ್ಯೆ ತಾಯಿ 238 ಅಧಿಕಾರ ಅನ್ವಯ ಭಾರಿ ದುಪ್ಪಟ್ಟು ಶುಲ್ಕವನ್ನು ಮಾಡಿ ಗ್ರಾಮೀಣ ಪ್ರದೇಶಗಳಿಗೆ 4,000 ರೂಪಾಯಿಗಳಂತೆ, ನಗರ ಪ್ರದೇಶಗಳಿಗೆ 5,000 ರೂಪಾಯಿಗಳಂತೆ ಮಾಡಿರುವುದನ್ನು ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಈಗ ಜನವರಿ 1, 2020 ರಾಜ್ಯ ಸರ್ಕಾರ ಜಾರಿಗೆ ತಂದು ಹೊಸ ಶುಲ್ಕ ವಿವರವಾಗಿ ಕೆಳಗಿನಂತಿರುತ್ತದೆ. 11 ಅಲಿನೇಷನ್ಗೆ 2,000 ರೂಪಾಯಿ, 2 ಎಕರೆಗೆ ಹೆಚ್ಚು ಇದ್ದಂಥವಕ್ಕೆ 400 ರೂಪಾಯಿ ಹೆಚ್ಚು ಶುಲ್ಕ, ಟೋಟಲ್ 4,000 ರೂಪಾಯಿಗಳಾಗ್ತದೆ. ಹಾಗಾಗಿ ಆದ್ದರಿಂದ ದಯಾಳುಗಳಾದ ತಾವುಗಳು ಇನ್ನು ಸರ್ಕಾರ ಆದೇಶವನ್ನು ದಿನಾಂಕ 21 ಸರ್ಕಾರದ ಆದೇಶವನ್ನು ಯಥಾಸ್ಥಿತಿ ಮುಂದುವರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸದರಿ ಆದೇಶವನ್ನು ರಾಜ್ಯ ಸರ್ಕಾರ ಹಿಂಪಡೆದಿದ್ದಲ್ಲಿ ನಮ್ಮ ಸಂಘಟನೆ ರೈತರ ಜೊತೆ ಸೇರಿ ಜಿಲ್ಲಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಈ ಮನವಿ ಮೂಲಕ ತಮ್ಮ ಗಮನಕ್ಕೆ ತರಬೇಕು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ VS ಯಲ್ಲಪ್ಪ, ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ, ಪ್ರಕಾಶ್ ಕುಮಾರ್, ಆನಂದ್ ಏಗ್ನೂರ್, ಆಂಜನೇಯ, ನರಸಿಂಹಲು, ವಿ ಈರಣ್ಣ, ಕಡಗೋಳು ತಿಮ್ಮಪ್ಪ, ನಾಗರಾಜ್ ಜಿ ರಾಜು, ಶಾಂತಕುಮಾರ್, ಸುರೇಶ್ ದುಗ್ನೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಮನ್ನಾ ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು SFI ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಮನ್ನಾ ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು SFI ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದಾದ್ಯಂತ ಅಲ್ಪಸಂಖ್ಯಾತ ಸಮುದಾಯ ಸೇರಿ ಇತರೆ ಸಮುದಾಯದ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿರುವ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ನಿಗಮ ಮತ್ತು ಸೇರಿ ಇತರೆ ನಿಗಮದ ಇಲಾಖೆಯಿಂದ ಪಡೆದುಕೊಂಡಿದ್ದ ಸಾಲವನ್ನು ಮರುಪಾವತಿ ಮಾಡುವಂತೆ
ಅಭ್ಯರ್ಥಿಗಳ ಮನೆ ಬಾಗಿಲಿಗೆ ನಿಗಮದ ಅಧಿಕಾರಿಗಳು ತೆರಳಿ ಒತ್ತಾಯ ಮಾಡುತ್ತಿದ್ದಾರೆ. ಸಾಲ ವಸೂಲಾತಿಗೆ ವಿರೋಧವಿಲ್ಲ, ಆದರೆ ಕೋವಿಡ್ ಬಂದ ನಂತರ ಲಕ್ಷಾಂತರ ವಿದ್ಯಾರ್ಥಿಗಳು ಕುಟುಂಬಗಳು ಕೆಲಸವನ್ನು ಕಳೆದುಕೊಂಡು ಉದ್ಯೋಗವಿಲ್ಲದೆ ಬೀದಿಗೆ ಬಂದಿದ್ದಾರೆ. ಯಾವುದೇ ದುಡಿಮೆ ಮತ್ತು ಆದಾಯ ಇಲ್ಲದೆ ಹೊಟ್ಟೆ ತುಂಬಿಸಿಕೊಂಡು ಜೀವನವನ್ನು ಸಾಗಿಸಲು ಕಷ್ಟಪಡುತ್ತಿರುವ ಇಂತಹ ಸಂಕಷ್ಟದ ದಿನಗಳಲ್ಲಿ ನೆರವಿಗಾಗಿ ಧಾವಿಸಬೇಕಾದ ಸರ್ಕಾರ ಇಂದು ಸಾಲ ವಸೂಲಿಗೆ ನಿಂತರೆ ಹೇಗೆ ಎಂದು ಪ್ರಶ್ನಿಸಿದರು. ಅಲ್ಪಸಂಖ್ಯಾತರ ನಿಗಮದಲ್ಲಿ ಇರುವ ಅಧಿಕಾರಿಗಳು ಯಾವುದೇ ಆದೇಶ ತೋರಿಸದೆ, ನೋಟಿಸ್ ನೀಡದೆ ಏಕಾಏಕಿ ಮನೆ ಮನೆಗೆ ತೆರಳಿ ಪಡೆದ ಸಾಲವನ್ನು ಮರುಪಾವತಿಸಲು ಒತ್ತಡ ಹಾಕಿ ಮಾನಸಿಕ ಕಿರುಕುಳ ನೀಡಿ ಅವಮಾನವನ್ನು ಮಾಡುತ್ತಿದ್ದಾರೆ. ಕೂಡಲೇ ಇದನ್ನು ನಿಲ್ಲಿಸಬೇಕು ಮತ್ತು ಸಾಲ ಒತ್ತಾಯ ಪೂರ್ವಕವಾಗಿ ಕಟ್ಟಿಸಿಕೊಳ್ಳಬಾರದು. ಯುವಕರಿಗೆ ಸರ್ಕಾರದ ವತಿಯಿಂದ ನಿರುದ್ಯೋಗ ಭತ್ಯೆ ನೀಡಬೇಕು. ಶಿಕ್ಷಣ ಮತ್ತು ಉದ್ಯೋಗ ನಮ್ಮ ಹಕ್ಕು, ಅದನ್ನು ನೀಡಬೇಕಾದದ್ದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಎಲ್ಲಾ ಹಂತದ ಶೈಕ್ಷಣಿಕ ಸಾಲವನ್ನು ಸರ್ಕಾರ ಮನ್ನಾ ಮಾಡಬೇಕೆಂದು ಒತ್ತಾಯಿಸಿದರು. ಸಮಸ್ಯೆ ಏನಂದ್ರೆ ಆ ಲೋನ್ ರಿಕವರಿ ಮಾಡಬೇಕು ಅನ್ನೋದು ಸರ್ಕಾರದ ನಿಯಮ, ಮಾಡಲಿ ತೊಂದರೆ ಇಲ್ಲ. ಕೊರೋನಾದಲ್ಲಿ 2 ವರ್ಷಗಳಿಂದ ಉದ್ಯೋಗನೇ ಇಲ್ಲ. ಉದ್ದೇಶಪೂರ್ವಕವಾಗಿ ಮನೆ ಬಾಗಿಲಿಗೆ ಹೋಗಿ ಟಾರ್ಚರ್ ಮಾಡ್ತಾ ಇದ್ದಾರೆ ಮಾನಸಿಕವಾಗಿ. ನೀವು ಲೋನ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಸರಿ, ಲೋನ್ ಕಟ್ಟಂತ ಬರೋಂಥ ಅಧಿಕಾರಿಗಳು ಯಾರು? ಅವ್ರ ಹತ್ರ ಆದೇಶ ಪ್ರತಿನೇ ಇಲ್ಲ, ಅವ್ರು ಯಾರಂತಲೇ ಗೊತ್ತಿಲ್ಲ ಇವತ್ತಿಗೂ. ಅವ್ರು ಹೇಳ್ತಾ ಇದ್ದಾರೆ ಯಾವುದೋ ನಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತೇಳಿ. ಅಧಿಕೃತವಾದಂಥ ಆದೇಶ ಪ್ರತಿ ಇಲ್ಲ. ಲೋನನ್ನು ಹೆಂಗೆ ರಿಕವರಿ ಮಾಡ್ತಾರೆ? ಯಾರು ಇವ್ರಿಗೆ ಅಧಿಕಾರ ಕೊಡ್ತಾರೆ? ಇದು ಪ್ರಶ್ನೆ. ಆ್ಯಕ್ಚುಲಿ ನಾವು ನೇರವಾಗಿ ಡಿ ಸಿ ಸಾಹೇಬ್ರಿಗೆ ಕೊಡಬೇಕನ್ನೋದು. ಯಾಕಂದರೆ ಅವ್ರು ಯಾರಿದಾರ ಈಗ ಇಲ್ಲಿ ವ್ಯವಸ್ಥಾಪಕರು, ಜಿಲ್ಲಾ ವ್ಯವಸ್ಥಾಪಕರು, ಅವ್ರ ಜೊತೆ ಮೀಟಿಂಗ್ ಆಗಿ ದೇವದುರ್ಗ, ಮಾನ್ವಿ, ಸಿರಿವಾರ ಸುಮಾರು ಎಲ್ಲ ತಾಲೂಕುಗಳಲ್ಲಿ ಬಹುತೇಕ ಸುಮಾರು ವಿದ್ಯಾರ್ಥಿಗಳ ಒತ್ತಾಯಪೂರ್ವಕ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಒಂದು, ನೀವು ಇದನ್ನು ಅಧಿಕೃತವಾಗಿ ತಡೆ ಹಾಕ್ರಿ, ಇಲ್ಲಾಂದರೆ ಪರಿಪೂರ್ಣವಾಗಿ ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಎಲ್ಲ ಶೈಕ್ಷಣಿಕ ಸಾಲಗಳನ್ನು ಮನ್ನಾ ಮಾಡಬೇಕನ್ನುವಂಥ. ಈ ಕೊರೋನಾ ಕಾಲಘಟ್ಟದಲ್ಲಿ ಕಟ್ಟೋಕ್ಕಾಗಲ್ಲ. ಸೊ ಅಷ್ಟಕ್ಕೂ ಕಟ್ಟಲೇಬೇಕಂದ್ರೆ ಯಾರು ಕೆಪಾಸಿಟಿ ಇತ್ತು, ಯಾರು ಅರ್ಹರಿದ್ದಾರೆ ಅವ್ರನ್ನ ಕಟ್ಸ್ಕೊಳ್ರಿ. ಒತ್ತಾಯ ಬೇಡ, ಒತ್ತಾಯಪೂರ್ವಕ ಕಟ್ಸ್ಕೊಳ್ಳೋಕೆ ಇವ್ರು ಏನು ಅಧಿಕಾರ ಇತ್ತು ಅಂತ ನಮ್ಮದು. ಹಾಗಾಗಿ ಈ ವಿಚಾರನ ನೀವು ಸಂಬಂಧಪಟ್ಟಂತಿಲ್ಲ ಇಲಾಖೆ ಅಧಿಕಾರಿಗೆ ಮುಟ್ಟಿಸ್ರಿ, ಮತ್ತು ಡಿ ಸಿ ಸಾಹೇಬರಿಗೆ ಮುಟ್ಟಿಸ್ರಿ. ನಾವು ಕೂಡ ಸಾಧ್ಯವರಿಗೆ ಭೇಟಿ ಆಗ್ತೀವಿ. ಸೊ ನಿಮಗೆ ಹೇಳೋದು ಇದನ್ನು ಮುಟ್ಟಿಸಿ ಅನ್ನುವಂಥದ್ದು. ಮತ್ತು ಅದು ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಹೇಳಿ. ನಿಮ್ಗೆ ಏನಾದರೂ ಅವರಿಗೆ ಡಿ ಸಿ ಆಯಿತು, ಇನ್ನೊಬ್ಬರು ಆಯಿತು, ಮೇಲಧಿಕಾರಿಗಳು ಅಧಿಕೃತವಾಗಿ ಆದೇಶ ಹಾಕಿದಾರ ಅಥವಾ ಸರ್ಕಾರದ ಇಲಾಖೆ ಆದೇಶಗಳಿದಾವೆ ಏನಾದರೂ, ನೀವು ಲೋನನ್ನು ರಿಕವರಿ ಮಾಡಿರಿ, ವಾಪಸ್ ಕಟ್ಕೊಡ್ರಿ ಅಂತೇಳಿ, ಅದು ಯಾವುದೂ ಇಲ್ಲ. ನಿಮ್ಮ ಕಡೆ ಇದ್ದರೆ ಹೇಳಿ, ನಿಮಗೇನಾದ್ರು ಮಾಹಿತಿ ಇದೆ ಆ ಬಗ್ಗೆ. ಈ ಸಂದರ್ಭದಲ್ಲಿ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಶ್ರೀನಿವಾಸ್ ನಾಯಕ್, ಭೀಮಾ ಆರ್ಮಿ ಅಧ್ಯಕ್ಷ ಪ್ರವೀಣ್ ಕುಮಾರ್, ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಮ್ಯಾಗಲ್ಮನಿ, ಬಾಬು ಖಾನ್ ಮುತ್ತಪ್ಪ ಇದ್ದರು. ಮಾನ್ವಿ ಪಟ್ಟಣದ ಹೊರವಲಯದ ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಕೋವಿಡ್ ಸೆಂಟರ್ ಅನ್ನಾಗಿ ಮಾಡುತ್ತಿರುವುದನ್ನು ರದ್ದುಪಡಿಸಬೇಕೆಂದು ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ಪಟ್ಟಣದ ಹೊರವಲಯದ ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಕೋವಿಡ್ ಸೆಂಟರ್ ಅನ್ನಾಗಿ ಮಾಡುತ್ತಿರುವುದನ್ನು ರದ್ದುಪಡಿಸಬೇಕೆಂದು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಾನವಿ ನಗರದ ಹೊರವಲಯದ ಮುಷ್ಟೂರು ರಸ್ತೆಯಲ್ಲಿ ಇರುವ ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಕೋವಿಡ್ ಸೆಂಟರ್ ಅನ್ನಾಗಿ ಮಾಡುತ್ತಿದ್ದು ರದ್ದುಪಡಿಸಬೇಕಾಗಿದೆ. ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ 280 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ರಜೆ ನೀಡಿ 10ನೇ ತರಗತಿಯ 100 ವಿದ್ಯಾರ್ಥಿಗಳನ್ನು ಸಿಂಧನೂರಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸ್ಥಳಾಂತರಿಸಲು ಮಾಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಕೋವಿಡ್ ಮೊದಲು ಮತ್ತು 2ನೇ ಬಾರಿಗೆ ವ್ಯಾಪಿಸಿದ್ದ ಸಂದರ್ಭದಲ್ಲಿ ಲಾಕ್ಡೌನ್ ಜಾರಿಯಲ್ಲಿತ್ತು. ಆಗ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಕೋವಿಡ್ ಕೇರ್ ಸೆಂಟರ್ ಕೇಂದ್ರವನ್ನಾಗಿ ಮಾಡಿತ್ತು. ಆದರೆ ಈ ಬಾರಿ ಸರ್ಕಾರ ಇನ್ನೂ ಲಾಕ್ಡೌನ್ ಜಾರಿಗೊಳಿಸಿಲ್ಲ. ಶಾಲೆಯಲ್ಲಿ ತರಗತಿಗಳು ನಡೆಯುತ್ತಿವೆ. ಈಗ ಏಕಾಏಕಿ ಶಾಲೆ ಬಂದ್ ಮಾಡಿ ವಿದ್ಯಾರ್ಥಿಗಳ ಕಲಿಕೆಗೆ ತೊಂದರೆ ಉಂಟು ಮಾಡುವುದು ಸರಿಯಲ್ಲ. ಒಂದು ಶಾಲೆಯನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತಿಸುವುದು ಮತ್ತು ಅಲ್ಲಿನ ಈಗಾಗಲೇ ಇರುವ ಮಕ್ಕಳನ್ನು ಬೇರೊಂದು ಶಾಲೆಗೆ ಸ್ಥಳಾಂತರ ಮಾಡಿದರೆ ಮಕ್ಕಳ ಶಿಕ್ಷಣ ಮಾತ್ರವಲ್ಲದೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಎಂದು ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಕೇಂದ್ರವನ್ನಾಗಿ ಮಾಡದೆ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳು ವಿಷಯ ಮಾನ್ವಿ ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಕೋವಿಡ್ ಸೆಂಟರನ್ನಾಗಿ ಮಾಡುವುದನ್ನು ವಿರೋಧಿಸಿ ಮನವಿ. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ವಿ ನಗರದ ಹೊರವಲಯದಲ್ಲಿ ಮುಷ್ಟೂರು ರೋಡಿನ ಹತ್ತಿರ ಇರುವ ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಕೋವಿಡ್ ಸೆಂಟರನ್ನಾಗಿ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಇದು ಅಲ್ಲಿ ಓದುತ್ತಿರುವ ಮಕ್ಕಳೊಟ್ಟಿಗೆ ಆಗುತ್ತಿರುವ ಅನ್ಯಾಯವಾಗಿದೆ. ಈ ಮೊರಾರ್ಜಿ ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ 280
280 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದ್ದರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಜೆ ನೀಡಿ 9 ಮತ್ತು 10ನೇ ತರಗತಿಯ 3 ವಿದ್ಯಾರ್ಥಿಗಳನ್ನು ಇಂದನೂರಿನ ಮಹಾರಾಜ ದೇಸಾಯಿ ಶಾಲೆಗೆ ಸ್ಥಳಾಂತರಿಸಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಕೋವಿಡ್ ಮೊದಲು ಮತ್ತು 2ನೇ ಬಾರಿ ವ್ಯಾಪಿಸಿದಾಗ ಅಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಜಾರಿಯಲ್ಲಿತ್ತು. ಆಗ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಕೋವಿಡ್ ಆರೈಕೆ ಕೇಂದ್ರವನ್ನಾಗಿ ಪರಿವರ್ತಿಸಲಾಗಿತ್ತು. ಆದರೆ ಈ ಬಾರಿ ಸರ್ಕಾರ ಇನ್ನೂ ಲಾಕ್ಡೌನ್ ಜಾರಿಗೊಳಿಸಿಲ್ಲ. ಶಾಲೆಯಲ್ಲಿ ತರಗತಿಗಳು ನಡೆಯುತ್ತಿವೆ. ಈಗ ಏಕಾಏಕಿ ಶಾಲೆ ಬಂದ್ ಮಾಡಿ ವಿದ್ಯಾರ್ಥಿಗಳ ಕಲಿಕೆಗೆ ತೊಂದರೆ ಉಂಟು ಮಾಡುವುದು ಸರಿಯಲ್ಲ. ಒಂದು ಶಾಲೆಯನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತಿಸುವುದು ಮತ್ತು ಅಲ್ಲಿ ಈಗಾಗಲೇ ಇರುವ ಮಕ್ಕಳನ್ನು ಬೇರೊಂದು ಶಾಲೆಗೆ ಸ್ಥಳಾಂತರಿಸುವುದು ಮಕ್ಕಳ ಶಿಕ್ಷಣದೊಟ್ಟಿಗೆ ಮಾತ್ರವಲ್ಲ, ಅವರ ಆರೋಗ್ಯದ ಜೊತೆಗೆ ಆಗುತ್ತಿರುವ ಚೆಲ್ಲಾಟವಾಗಿದೆ. ಜಿಲ್ಲಾಡಳಿತ ಈ ನಡೆ ವಿದ್ಯಾರ್ಥಿ ವಿರೋಧಿ ನಡೆಯಾಗಿದ್ದು, ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ರಾಯಚೂರು ಜಿಲ್ಲಾ ಘಟಕ ಇದನ್ನು ವಿರೋಧಿಸುತ್ತದೆ. ಈಗಾಗಲೇ ಉದ್ಘಾಟನೆಗೊಂಡಿರುವ ತಾಯಿ ಮಕ್ಕಳ ಆಸ್ಪತ್ರೆ, ಪಟ್ಟಣದ ಹೊರದಲ್ಲಿರುವ ಈಗಷ್ಟೇ ನಿರ್ಮಾಣಗೊಂಡಿರುವ ಪದವಿ ಕಾಲೇಜಿನ ಕಟ್ಟಡ ಖಾಲಿ ಬಿದ್ದಿದೆ. ನಂದಾ ಹಳ್ಳದ ಹತ್ತಿರ ನಿರ್ಮಾಣಗೊಂಡಿರುವ ವಸತಿ ನಿಲಯ ನೆನೆಗುದ್ದಿಗೆ ಬಿದ್ದಿದೆ. ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಕಟ್ಟಡಗಳು ಕೋವಿಡ್ ಸೆಂಟರ್ಗಳಾಗಿ ಮಾಡಬಹುದಾಗಿದೆ. ಅದೆಲ್ಲವನ್ನು ಬಿಟ್ಟು ಮೊರಾರ್ಜಿ ದೇಸಾಯಿ ಶಾಲೆಯನ್ನು ಕೋವಿಡ್ ಸೆಂಟರ್ನಾಗಿ ಮಾಡುವ ನಿರ್ಧಾರ ವಿದ್ಯಾರ್ಥಿ ವಿರೋಧಿಯಾಗಿದ್ದು, ಆದಷ್ಟು ಬೇಗ ತಾವು ಈ ನಿರ್ಧಾರವನ್ನು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮುಸ್ತಫಾ ರಜ್ವಿ, ಯೂಸುಫ್ ಸಾಕ್ವಿನ್, ಜಾಫರ್ ವಾನಿಯಾ, ಮಹಮ್ಮದ್ ಮುಜಾಹಿದ್, ಅಬ್ದುಲ್ ಅನ್ಸಾರಿ, ಸಾಲಿನ್ ಇಸ್ಲಾಂ ಸೇರಿದಂತೆ ಅನೇಕರು ಇದ್ದರು. ಬೇಸ್ತ ಕಬ್ಬೇರ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಮತ್ತು ಜನವರಿ 21ರಂದು ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯಂದು ಸರ್ಕಾರಿ ರಜೆ ಘೋಷಣೆ ಮಾಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾ ಬೇಸ್ತ ಕಬ್ಬೇರ ವಕೀಲರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬೇಸ್ತ ಕಬ್ಬೇರ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಮತ್ತು ಜನವರಿ 21ರಂದು ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯಂದು ಸರ್ಕಾರ ರಜೆ ಘೋಷಣೆ ಮಾಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾ ಬೇಸ್ತ ಕಬ್ಬೇರ ವಕೀಲರ ಸಂಘದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬೆಸ್ತ ಕಬ್ಬೇರ ಸಮಾಜವು ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ. ಸಮಾಜವನ್ನು ಆಯಾ ಪ್ರಾಂತಗಳಿಗೆ ಅನುಗುಣವಾಗಿ 39 ಪರ್ಯಾಯ ಪದಗಳಿಂದ ಕರೆಯಲಾಗುತ್ತಿದೆ. ಬೆಸ್ತ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು 16 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಬೇಡಿಕೆ ಈಡೇರಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಈ ಕೂಡಲೇ ಸರ್ಕಾರ ಬೇಡಿಕೆ ಈಡೇರಿಕೆಗೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿಯನ್ನು ಸರ್ಕಾರದಿಂದ ಆಚರಿಸಲು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅಂದು ಸರ್ಕಾರಿ ರಜೆ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬೆಸ್ತ ಕಬ್ಬೇರ ವಕೀಲರ ಸಂಘದ ಅಧ್ಯಕ್ಷ ರಂಗ ಜಿತೇಂದ್ರ ವಕೀಲ್, ಪ್ರಧಾನ ಕಾರ್ಯದರ್ಶಿ ಆರ್ ಆಂಜನೇಯ ವಕೀಲ್, ಉಪಾಧ್ಯಕ್ಷ ಬಿ ಮಲ್ಲೇಶ್, ಗೋಪಾಲಕೃಷ್ಣ, ಚನ್ನಾರೆಡ್ಡಿ ವಕೀಲ್, ಪ್ರಕಾಶ್ ವಕೀಲ್, ಎಚ್ ಈರಮ್ಮ ವಕೀಲ್, ಕೆ ಪ್ರತಿಮಾ, ವಿದ್ಯಾಸಾಗರ್, ರಾಜೇಶ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ 147 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ 147 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 96, ಸಿಂಧನೂರು 11, ಮಾನ್ವಿ 18, ದೇವದುರ್ಗ 9 ಮತ್ತು ಲಿಂಗಸೂರು 13 ಪ್ರಕರಣಗಳು ವರದಿಯಾಗಿವೆ. 2367 ಜನರನ್ನು ಪರೀಕ್ಷೆಗೆ ಮಾಡಲಾಗಿದ್ದು 2220 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. ಇಲ್ಲಿಯವರೆಗೆ ಸೋಂಕಿತರ ಸಂಖ್ಯೆ 1000 ಗಡಿ ದಾಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಮಕ್ಕಳಿಗೆ ಲಸಿಕೆ ಹಾಕಿಸುವ ಪ್ರಮಾಣ ಹೆಚ್ಚಿಸಲು ಡಿಸಿಎ ಡಾಕ್ಟರ್ ಅವಿನಾಶ್ ಮೆನನ್ ಸೂಚನೆ. ಶರಣಯ್ಯ ಸ್ವಾಮಿ ರಚಿತ 2 ಪುಸ್ತಕಗಳ ಲೋಕಾರ್ಪಣೆ. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದು ಅಗತ್ಯ, ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ತಾಲೂಕಿನ ಪುಚ್ಚಲದೆನ್ನಿ, ಮನ್ಸಾಪುರ ಗ್ರಾಮಗಳ ಮಹಿಳೆಯರಿಗೆ ಗ್ರಾಮೀಣ ಶಾಸಕರಿಂದ ಗ್ಯಾಸ್ ಸ್ಟೌವ್ ಮತ್ತು ಸಿಲಿಂಡರ್ ವಿತರಣೆ. ಹೊಸದಾಗಿ 3 ರೈಲು ಪ್ರಾರಂಭಕ್ಕೆ ಬಜೆಟ್ನಲ್ಲಿ ಅನುದಾನ ನೀಡಲು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಪತ್ರ. ಸರಳವಾಗಿ ಮಹರ್ಷಿ ವೇಮನ್ ಜಯಂತಿ ಆಚರಣೆ. ಮತ್ತು 20ರಂದು ಗಾನ ಸಂಭ್ರಮ ರಸಮಂಜರಿ, ಬಹುಮಾನ ವಿತರಣೆ ರಾಮಯ್ಯ ನಾಯಕ್.
ತತ್ಕಾಲ ಪೋಡಿ ಸೇವಾ ಶುಲ್ಕ ಹೆಚ್ಚಳ ರದ್ದಿಗೆ ಆಗ್ರಹಿಸಿ ಡಿಎಸ್ಎಸ್ ಮನವಿ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಮನ್ನಾ ಮಾಡಲು ಆಗ್ರಹಿಸಿ ರಾಜ್ಯ ರೈತ ಸಂಘ ಮನವಿ. ಮಾನ್ವಿ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಕೋವಿಡ್ ಸೆಂಟರ್ ರದ್ದಿಗೆ ಆಗ್ರಹಿಸಿ ಎಸ್ಐಒ ಮನವಿ. ಬೆಸ್ತ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ಆಗ್ರಹಿಸಿ ಕಬ್ಬೇರ ವಕೀಲರ ಸಂಘದಿಂದ ಮನವಿ. ಜಿಲ್ಲೆಯಲ್ಲಿ 147 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ ಜಿಆರ್ಆರ್ ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್ ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ beside Santoshi Theatre, Raichur. 9611594131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Sri Brindavan Special Filter Coffee. Sri Brindavan Special Filter Coffee. SC Fashion Hub multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंडा रोड, रायचूर. Just for you, just for kids toys, it's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur.